से कोई बात नहीं करेगा। यहाँ से इस ट्रैफिक को हटाओ। ಮಾತೆತ್ತಿದ್ರೆ ನಾರಿ ಶಕ್ತಿ ಮಹಿಳೆಯರ ಪರ ಅಂತೆಲ್ಲ ಫೋರ್ಸ್ ಕೊಡೋ ಬಿಜೆಪಿ ಜನರ ಅಸಲಿ ಮುಖ ಏನು ಅನ್ನೋದನ್ನ ಮುಂಬೈನ ಮಹಿಳೆಯೊಬ್ಬರು ಬುಧವಾರ ನಡು ರಸ್ತೆಯಲ್ಲೇ ಬಯಲು ಮಾಡಿದ್ದಾರೆ. ಡಿಲಿಮಿಟೇಷನ್ ಜೊತೆ ಲಿಂಕ್ ಇದ್ದ ಮಹಿಳಾ ಮೀಸಲಾತಿ ತಿದ್ದುಪಡಿಗೆ ಲೋಕಸಭೆಯಲ್ಲಿ ಸೋಲಾದ ಬಳಿಕ ವಿಪಕ್ಷಗಳು ಮಹಿಳೆಯರಿಗೆ ಅನ್ಯಾಯ ಮಾಡಿವೆ ಅಂತ ಬೊಬ್ಬೆ ಹೊಡೆದು ಬಿಜೆಪಿ ಪ್ರತಿಭಟನೆ ನಡೆಸಿತ್ತು. ಅದೇ ಬಿಜೆಪಿ ಇಂದು ತನ್ನ ಅಸಲಿ ಮುಖದ ಕಾರಣಕ್ಕಾಗಿ ಮುಂಬೈನಲ್ಲಿ ಒಬ್ಬ ಮಹಿಳೆಯ ಆಕ್ರೋಶಕ್ಕೆ ತುತ್ತಾಗಬೇಕಾಯಿತು. ಮುಂಬೈನ ಬೀದಿಗಳಲ್ಲೂ ಅಂತಹ ಒಂದು ರ್ಯಾಲಿ ನಡೀತಾ ಇತ್ತು. ಅಲ್ಲಿ ಬಿಜೆಪಿ ಸಾರ್ವಜನಿಕ ಆಕ್ರೋಶ ಮತ್ತು ಮಹಿಳೆಯರ ಕೋಪವನ್ನು ಎದುರಿಸಿ ಮುಖಗೇಡಿಯಾಗುವಂತಾಯಿತು. ರಾಜಕೀಯ ರ್ಯಾಲಿ ಆಯೋಜಿಸಲು ಮುಂಬೈನಂತಹ ಜನನಿಬಿಡ ನಗರದಲ್ಲಿ ರಸ್ತೆಯನ್ನ ತಡೆಯಲಾಯಿತು. ಅಲ್ಲಿನ ಜನ ಈಗಾಗಲೇ ಅಸಮಾಧಾನಗೊಂಡಿದ್ರು. ಕೆಲವರು ಮೌನವಾಗಿ ಸಹಿಸಿಕೊಂಡಿದ್ರು. ಆದರೆ ಒಬ್ಬ ಮಹಿಳೆ ರ್ಯಾಲಿ ನಡೆಸಿದ್ದ ಬಿಜೆಪಿ ನಾಯಕರು ಮಂತ್ರಿಗಳನ್ನ ತರಾಟೆಗೆ ತಗೊಂಡು ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಹೇಳಿದ್ರು. ಪ್ರತಿಭಟನೆ ಮಾಡಬೇಕು ಅಂತಿದ್ರೆ ಅದನ್ನು ಒಂದು ಮೈದಾನದಲ್ಲಿ ಅಥವಾ ಯಾವ್ದಾದ್ರೂ ಸ್ಥಳದಲ್ಲಿ ಮಾಡೋಕ್ ಆಗೋದಿಲ್ವಾ ಅಂತ ಕೇಳಿದ್ರು. ಪ್ರತಿಭಟನೆ ನಡೆಸೋರಿಗೆ ಆ ಹಕ್ಕಿದೆ, ಆದ್ರೆ ಅದಕ್ಕಾಗಿ ರಸ್ತೆಗಳನ್ನ ಅಡ್ಡಿಪಡಿಸೋ ಹಕ್ಕಿಲ್ಲ. ರೈತರ ಪ್ರತಿಭಟನೆ ಆಗಿರ್ಲಿ ಅಥವಾ ಕಾರ್ಮಿಕರ ಪ್ರತಿಭಟನೆ ಆಗಿರ್ಲಿ ಎಲ್ಲರೂ ಅದನ್ನ ಅನುಸರಿಸ್ತಾರೆ. ಆದ್ರೆ ಅದು ಬಿಜೆಪಿಯ ಸ್ವಂತ ಮೆರವಣಿಗೆಗೆ ಯಾಕೆ ಅನ್ವಯಿಸೋದಿಲ್ಲ? ಅವರೇ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಮತ್ತು ಸಂಚಾರಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಮುಂಬೈನಲ್ಲಿ ಬಿಜೆಪಿ ನಾಯಕ ಮತ್ತು ಸಚಿವ ಗಿರೀಶ್ ಮಹಾಜನ್ ವಿರುದ್ಧ ಒಬ್ಬ ಮಹಿಳೆ ವ್ಯಕ್ತಪಡಿಸಿದ ಆಕ್ರೋಶ ಇಡೀ ಬಿಜೆಪಿಯನ್ನೇ ಬೆಚ್ಚಿ ಬೀಳಿಸೋ ಹಾಗಿತ್ತು. ಮುಂಬೈನ ಓರ್ಲಿ ಪ್ರದೇಶದಲ್ಲಿ ಆ ಮಂತ್ರಿ ರ್ಯಾಲಿ ನಡೆಸ್ತಾ ಇದ್ರು. ಆ ಮಹಿಳೆ ಪ್ರತಿಭಟನೆ ನಡೆಸೋದಿದ್ರೆ ಮೈದಾನಕ್ಕೆ ಹೋಗಿ, ನೀವಿಲ್ಲಿ ರಸ್ತೆಯಲ್ಲಿ ಯಾಕೆ ಹೀಗೆ ಮಾಡ್ತಿದ್ದೀರಿ ಅಂತ ಮಹಾಜನ್ ಮೇಲೆ ಆಕ್ರೋಶಗೊಂಡ್ರು. ಮಹಿಳೆ ತಮ್ಮ ಕೋಪ ಹೊರಹಾಕುವ ವಿಡಿಯೋ ವೈರಲ್ ಆಗಿದೆ. What is wrong with you? There are hundreds of people waiting. There is an empty ground there. There is an empty ground. Yes. Get out of here. ತನ್ನ ಮಗುವನ್ನ ಶಾಲೆಯಿಂದ ಕರೆತರೋಕೆ ಹೋಗಬೇಕಾದಾಗ 1 ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ನಲ್ಲಿ ಸಿಲುಕೊಂಡಿದ್ದೀನಿ ಅಂತ ಮಹಿಳೆ ಕಿರ್ಚ್ತಾ ಇದ್ರು. ಅವರ ಅಸಮಾಧಾನ, ಅಸಹನೆ ಸ್ಪಷ್ಟ ಆಯಿತು. ಪೊಲೀಸರು ಆಕೆ ಮೇಲೆ ಅಬ್ಬರಿಸಲು ಬಂದಾಗ್ಲೂ ಆಕೆ ಅಷ್ಟೇ ಖಡಕ್ ಆಗಿ ಪ್ರತಿಕ್ರಿಯಿಸಿದ್ರು. ನಿಮ್ಮಿಂದ ಟ್ರಾಫಿಕ್ ಜಾಮ್ ಆಗಿದೆ, ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಆಕೆ ಮಂತ್ರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. मुझे प्रॉब्लम है कि मैं इस रोड पर 1 घंटे से ज्यादा खड़ी हूँ. क्यों खड़ी हूँ? कहाँ पे वहाँ व्हीकल है आपका? चलो आवाज कम करो, आवाज कम करो, मैदान में जाके बोलिए ट्रैफिक को रोकते नहीं. ओके, गेट आउट ऑफ हियर. ಹೀಗೆ ಒಬ್ಬ ಮಹಿಳೆ ಮುಂಬೈನಲ್ಲಿ ಬಿಜೆಪಿಯ ಸಂಪೂರ್ಣ ಅಭಿಯಾನವನ್ನ ಠುಸ್ ಮಾಡಿದ್ರು. ಆಜಾದ್ ಮೈದಾನದಂತಹ ಪ್ರತಿಭಟನಾ ಸ್ಥಳಗಳ ಕುರಿತ ನಿಯಮಗಳು ಸರ್ಕಾರದವರ ಕಾರ್ಯಕ್ರಮಗಳಿಗೆ ಯಾಕೆ ಅನ್ವಯಿಸೋದಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ಇದನ್ನೇ ಬೇರೆ ಹೋರಾಟಗಾರರು, ಸಾಮಾನ್ಯ ಕಾರ್ಯಕರ್ತರು ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳುವಾಗ ಸರ್ಕಾರದ ಜನರು ಯಾಕೆ ರಸ್ತೆ ನಿರ್ಬಂಧಿಸುವ ಕೆಲಸ ಮಾಡ್ತಾರೆ? ಬುಧವಾರ ಮುಂಬೈನಲ್ಲಿ ಆಗಿದ್ದು ಬಿಜೆಪಿ ತನ್ನ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಮಾಡಿದ ರ್ಯಾಲಿ ಅಸಲಿಗೆ ಮಹಿಳೆಯರನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಆಕ್ರೋಶ ಎದುರಿಸಿದ್ದನ್ನ ತೋರಿಸಿದೆ. ರ್ಯಾಲಿಯಿಂದ ಗಂಟೆಗಟ್ಟಲೆ ಜನ ತೊಂದರೆ ಅನುಭವಿಸಿದಾಗ ಬಿಜೆಪಿ ಆಕ್ರೋಶ ಎದುರಿಸಬೇಕಾಯಿತು. ನಾವು ಮಹಿಳೆಯರ ಘನತೆಗಾಗಿ ನಿಲ್ತಿದ್ದೀವಿ ಅಂತ ಬಿಂಬಿಸಿಕೊಳ್ಳುವ ಬಿಜೆಪಿ ಅದೇ ಮಹಿಳೆಯರು ತೊಂದರೆ ಅನುಭವಿಸುವಂತಾದಾಗ ಆಕ್ರೋಶ ಎದುರಿಸಬೇಕಾಯಿತು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.